ರಾಜ್ಯದಲ್ಲಿ ನಮ್ಮ ಬೂತ್ ಮಟ್ಟದ ಅಧ್ಯಕ್ಷರುಗಳು ಮತ್ತು ಮಂಡಲ ಜಿಲ್ಲೆ ಮತ್ತು ರಾಜ್ಯ ಇದು ಆರ್ಗನೈಸೇಷನ್ ಸಂಘಟನಾತ್ಮಕ ಪರ್ವ ಇವತ್ತು ನಡೀತಾ ಇದೆ. ಅದು ಕರೆಕ್ಟಾಗಿ ಆಗಬೇಕಿತ್ತು. ನಮ್ಮನ್ನೆಲ್ಲರನ್ನೂ ಕೂಡ ಇವತ್ತೇನು ಮೊನ್ನೆ ರಾಧಾಮೋಹನ್ ಅಗರ್ವಾಲ್ ಅವರು ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಕೆಲವು ಮಾರ್ಗದರ್ಶನವನ್ನು ಮಾಡಿದರು ಅಂತೇಳಿ ನಾವು ಭಾವಿಸಿದ್ವಿ. ಆದರೆ ಅದು ಅಷ್ಟು ಸರಿಯಾಗಿ ಇನ್ನೂ ಕೂಡ ಆಗ್ತಾ ಇಲ್ಲ ಅನ್ನೋದು ಇದೆ. ಇವತ್ತಿಗೂ ಕೂಡ ಭಾಳಷ್ಟು ಕಡೆಯಿಂದ ಬೀದರಿಂದ ಮತ್ತು ಇದೇ ನಮ್ಮ ದಾವಣಗೆರೆಯಲ್ಲೂ ಕೂಡ ಗೊಂದಲಗಳು ಇವೆಲ್ಲವೂ ಕೂಡ ಕ್ರಿಯೇಟ್ ಆಗ್ತಾ ಇದ್ದಾವೆ. ನಮ್ಮನ್ನು ಯಾರನ್ನೂ ಕೂಡ ಕೇಳಲಿಲ್ಲ, ಹೇಳಿಲ್ಲ. ಒಂದೇ ಸರಿ ಅಧ್ಯಕ್ಷರುಗಳನ್ನ ಘೋಷಣೆ ಬೆಳಗ್ಗೆ 8 ಗಂಟೆ ಬಂದುಬಿಟ್ಟು ಘೋಷಣೆ ಮಾಡಿಬಿಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲದನ್ನು ಕೂಡ ಮಾಡ್ತಾ ಇದ್ದಾರೆ. ಇದೊಂದು ಸರಿಯಾದಂಥ ಮಾರ್ಗ ಅಲ್ಲ. ನಮ್ಮನ್ನು ಯಾರನ್ನೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಮಂಡಲದಲ್ಲೂ ಕೂಡ ಈ ಥರದ ಗೊಂದಲಗಳು ಶುರುವಾಗ್ತಾ ಇದ್ದಾವೆ. ನಾನು ಸನ್ಮಾನ್ಯ ಅಗರ್ವಾಲಲ್ಲಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀವಿ, ಕೇಂದ್ರಕ್ಕೂ ಕೂಡ ಯಾರು ಇದಕ್ಕೆ ಜವಾಬ್ದಾರಿ ಇದ್ದಾರೆ ಅವರಿಗೆ ನಾವು ನಮ್ಮ ಇಡೀ ಕರ್ನಾಟಕದ ಆರ್ಗನೈಸೇಷನ್ ಹಿತದೃಷ್ಟಿಯಿಂದ ಮತ್ತು BJP ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀವಿ. ಒಂದು ಸ್ವಲ್ಪ ಇದಕ್ಕೆ ಯಾರು ಒಬ್ಬರು ಪಕ್ವವಾಗಿರ್ತಕ್ಕಂಥವ್ರನ್ನ ಮತ್ತು ಯಾವುದೇ ವಾಲ್ದೇ ಇರತಕ್ಕಂಥ ರೀತಿಯಲ್ಲಿ ಪಕ್ಷವನ್ನು ಒಳ್ಳೆ ದೃಷ್ಟಿನಲ್ಲಿ ಮುನ್ನಡೆಸೋ ರೀತಿಯಲ್ಲಿ ಇದನ್ನು ಒಂದು ಕಡೆಗೆ ಮಾಡದೆ ಎಲ್ಲರನ್ನೂ ಕೂಡ ಒಗ್ಗಟ್ಟಿಂದ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಅನಿವಾರ್ಯವಾಗಿ ನಾಳೆ ದಿನ ಗೊಂದಲಗಳು ಶುರುವಾಗೋದಕ್ಕೆ ಎಲ್ಲೂ ಕೂಡ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇದರದ್ದು ಪೂರ್ಣ ಒಂದು ಚರ್ಚೆಯನ್ನು ನಾಡಿದ್ದು 31ನೇ ತಾರೀಕು ನಾವೆಲ್ಲರೂ ಕೂಡ ಭಾಳಷ್ಟು ಜನ ಲೀಡರ್ಸ್ಗಳು ಎಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡವರಿದ್ದೀವಿ. ಇದರ ಬಗ್ಗೆ ಚರ್ಚೆ ಮಾಡ್ಕೊಂಡವರಿದ್ದೀವಿ. ಮೊನ್ನೆನೂ ಕೂಡ ಅಗರ್ವಾಲ್ ಅವರು ಮಾತಾಡಿದ ಮೇಲೆ ನಮ್ಮ ಅಶ್ವಥ್ ನಾರಾಯಣ ಅವರು, ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು ಮತ್ತು ಹಿರಿಯರಾಗಿರ್ತಕ್ಕಂಥ ಸದಾನಂದ ಗೌಡರು ಇವರೆಲ್ಲರೂ ಕೂಡ ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿಬಿಟ್ಟು ಅವ್ರದ್ದು ಎಲ್ಲದನ್ನೂ ಕೂಡ ನಮ್ಮ ಇದನ್ನು ಕೂಡ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಅವರು ಒಂದು ಕಳಿಸ್ಕೊಡೋದು, ನಾವೊಂದು ಮಾಡೋದು, ಮತ್ತೊಬ್ಬರು ಅನೌನ್ಸ್ ಮಾಡೋದು, ಅಲ್ಲಿ ನಮಗೆ ಹೊಂದಾಣಿಕೆ ಆಗದೇ ಇರೋದು ನಾಳೆ ಪಕ್ಷಕ್ಕೆ ಭಾಳಷ್ಟು ಇದಕ್ಕೆ ಮುಜುಗರನೂ ತರ್ತದೆ ಮತ್ತು ಮುಂದಕ್ಕೆ ನಮ್ಮ ಲೋಕಲ್ ಬಾಡೀಸ್ ಎಲೆಕ್ಷನಲ್ಲಿ ಸಂಕಷ್ಟಗಳನ್ನು ಕೂಡ ತರ್ತದೆ.